Dear children, in previous class we read the poem All Things Bright and Beautiful. ಎಲ್ಲ ವಸ್ತುಗಳು ಪ್ರಕಾಶಮಾನವಾಗಿವೆ ಮತ್ತು ಸುಂದರವಾಗಿವೆ ಎನ್ನುವಂಥ ಈ ಪದ್ಯವನ್ನು ಹಿಂದಿನ ಅವಧಿಯಲ್ಲಿ ನಾವು ಕಲಿತಿದ್ದೇವೆ. ಟುಡೇ we are going to discuss the question answers. Comprehension 1. Answer the following questions in words and phrases. ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಒಂದು ಶಬ್ದದಲ್ಲಿ ಅಥವಾ ಒಂದು ವಾಕ್ಯಗಳಲ್ಲಿ ಉತ್ತರವನ್ನು ನೀಡಬೇಕು. ಫಸ್ಟ್ ಕ್ವಶನ್, ವಾಟ್ ಥಿಂಗ್ಸ್ ಆರ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಸ್ ಶೋನ್ ಇನ್ ದ ಪೋಯಮ್ ಅಕಾರ್ಡಿಂಗ್ ಟು ದ ಪೋಯೆಟ್. ಇಲ್ಲಿ ಈ ಪದ್ಯದಲ್ಲಿ ಕವಿಯ ಪ್ರಕಾರ ಯಾವ ವಸ್ತುಗಳು ಪ್ರಕಾಶಮಾನವಾಗಿವೆ ಮತ್ತು ಸುಂದರವಾಗಿವೆ? ಆನ್ಸರ್, ಆಲ್ ಥಿಂಗ್ಸ್ ಕ್ರಿಯೇಟೆಡ್ ಬೈ ಗಾಡ್ ಆರ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್. ಇಲ್ಲಿ ಕವಿಯ ಪ್ರಕಾರ ಈ ದೇವರು ಸೃಷ್ಟಿಸಿರುವಂಥ ಎಲ್ಲ ವಸ್ತುಗಳು ಪ್ರಕಾಶಮಾನವಾಗಿವೆ ಮತ್ತು ಸುಂದರವಾಗಿವೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಹೂ ಮೇಡ್ ದೆಮ್ ಆಲ್? ಯಾರು ಎಲ್ಲವುಗಳನ್ನು ಮಾಡಿದ್ದಾರೆ? ಆನ್ಸರ್, ದ ಲಾರ್ಡ್ ಗಾಡ್ ಮೇಡ್ ದೆಮ್ ಆಲ್. ಒಡೆಯನಾಗಿರುವಂತಹ ದೇವರು ಎಲ್ಲವನ್ನು ಮಾಡಿದ್ದಾನೆ. ಇನ್ ಥರ್ಡ್ ಕ್ವಶನ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮ್ಯಾನ್ ಹೂ ಈಸ್ ಇನ್ ಕ್ಯಾಸಲ್ ಆ್ಯಂಡ್ ದ ಒನ್ ಹೂ ಈಸ್ ಅಟ್ ಹಿಸ್ ಗೇಟ್? ಇಲ್ಲಿ ಕೋಟೆ ಅಥವಾ ಅರಮನೆಯಲ್ಲಿರುವಂಥ ವ್ಯಕ್ತಿ ಮತ್ತು ಅವನ ದ್ವಾರದಲ್ಲಿರುವಂಥ ವ್ಯಕ್ತಿಗೆ ಇರುವಂಥ ವ್ಯತ್ಯಾಸವೇನು? ದ ರಿಚ್ ಮ್ಯಾನ್ ಇನ್ ಹಿಸ್ ಕ್ಯಾಸಲ್ ಈಸ್ ಇನ್ ಸ್ಟೇಟಸ್. ದ ರಿಚ್ ಮ್ಯಾನ್ ಇನ್ ಹಿಸ್ ಕ್ಯಾಸಲ್ ಈಸ್ ಹೈ ಇನ್ ಸ್ಟೇಟಸ್. ದ ಮ್ಯಾನ್ ಅಟ್ ಹಿಸ್ ಗೇಟ್ ಈಸ್ ಲೋ ಇನ್ ಸ್ಟೇಟಸ್. ನೋಡಿ, ಶ್ರೀಮಂತ ಮೇಲ್ವರ್ಗದವನಾಗಿದ್ದಾನೆ, ಇಲ್ಲಿ ಅವನ ದ್ವಾರಪಾಲಕನಾಗಿರುವಂಥ ಬಡವ ಕೆಳವರ್ಗದವನಾಗಿದ್ದಾನೆ. ಆ್ಯಂಡ್ ಕ್ವಶನ್ ನಂಬರ್ 4, ವೈ ಅಕಾರ್ಡಿಂಗ್ ಟು ದ ಪೋಯೆಟ್ ಡಿಡ್ ಹಿ ಗಿವ್ ಅಸ್ ಐಸ್ ಆ್ಯಂಡ್ ಲಿಪ್ಸ್? ಕವಿಯ ಪ್ರಕಾರ ನಮಗೆ ಕಣ್ಣುಗಳು ಮತ್ತು ತುಟಿಗಳನ್ನು ಏಕೆ ಕೊಡಲಾಗಿದೆ? ಆ ದೇವರು ನಮಗೆ ಈ ಕಣ್ಣು ತುಟಿಗಳನ್ನು ಏಕೆ ಕೊಟ್ಟಿದ್ದಾನೆ? ಹಿ ಗೇವ್ ಅಸ್ ಐಸ್ ಟು ಸಿ ದೆಮ್ ಆ್ಯಂಡ್ ಲಿಪ್ಸ್ ಟು ಟೆಲ್ ಹೌ ಗ್ರೇಟ್ ಗಾಡ್ ಆಲ್ ಮೈಟಿ ದ ಕ್ರಿಯೇಟರ್ ಈಸ್. ನೋಡಿ, ಇಲ್ಲಿ ನಮಗೆ ಕಣ್ಣುಗಳನ್ನು ಮತ್ತು ತುಟಿಗಳನ್ನು ಏಕೆ ಕೊಡಲಾಗಿದೆ ಎಂದರೆ ಈ ದೇವರು ಎಂಥ ಶಕ್ತಿಶಾಲಿ ಸರ್ವಶಕ್ತನಾಗಿದ್ದಾನೆ, ಅವನು ಎಷ್ಟು ಅಗಾಧವಾಗಿದ್ದಾನೆ ಎನ್ನುವುದನ್ನು ನೋಡಲು ಮತ್ತು ಅದನ್ನು ವರ್ಣಿಸಲು ಅಥವಾ ಅದನ್ನು ಹೇಳಲು ನಮಗೆ ಕಣ್ಣುಗಳನ್ನು ಮತ್ತು ತುಟಿಗಳನ್ನು ದೇವರು ಕೊಟ್ಟಿದ್ದಾನೆ. ಇನ್ ಫಿಫ್ತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಖಾಲಿ ಬಿಟ್ಟಿರುವಂಥ ಜಾಗವನ್ನು ತುಂಬುವುದು. ಎ, ಹಿ ಮೇಡ್ ದ ಗ್ಲೋವಿಂಗ್ ಕಲರ್ಸ್ ಆಫ್ ಫ್ಲವರ್ಸ್. ಅಲ್ಲಿ ಬಿಟ್ಟ ಸ್ಥಳದಲ್ಲಿ ತುಂಬಿರುವಂಥದ್ದು ಫ್ಲವರ್ಸ್. B, he made the tiny wings of birds. And C, he made them high and lowly. D, that brightens up the sky. That ಅನ್ನುವಂಥದ್ದು ಇಲ್ಲಿ ಅದು ಸನ್ಸೆಟ್ ಆ್ಯಂಡ್ ದ ಮಾರ್ನಿಂಗ್. that brightens up the sky. Pick out the all rhyming words from the poem. Add one more word to each of them. ಇಲ್ಲಿ ನೋಡಿ, ಈ ಕವಿತೆಯಲ್ಲಿ ಇರುವಂತಹ ಎಲ್ಲ ರೈಮಿಂಗ್ ವರ್ಡ್ಸ್ಗಳನ್ನು ಆರಿಸಿ ಬರೆಯಬೇಕು ಮತ್ತು ಅದಕ್ಕೆ ಇನ್ನೊಂದು ರೈಮಿಂಗ್ ವರ್ಡನ್ನು ಸೇರಿಸಬೇಕು. ರೈಮಿಂಗ್ ವರ್ಡ್ ಅಂದರೆ ಇಲ್ಲಿ ಒಂದೇ ರೀತಿಯ ಉಚ್ಚಾರಣೆಯನ್ನು ಹೊಂದಿರುವಂಥ ಶಬ್ದಗಳು. ಇಲ್ಲಿ ಈ ಪದ್ಯದಲ್ಲಿ ಬರುವಂಥವು ಸ್ಮಾಲ್, ಆಲ್, ಟಾಲ್, ಸಿಂಗ್ಸ್, ವಿಂಗ್ಸ್, ಕಿಂಗ್, ಗೇಟ್, ಎಸ್ಟೇಟ್, ಸ್ಟೇಟ್, ಬೈ, ಸ್ಕೈ, ಟೈ,
ಪ್ಲೇ, ಡೇ, ಕ್ಲೇ, ಟೆಲ್, ವೆಲ್, ಸೆಲ್ ಇವೆಲ್ಲ ಈ ಗುಂಪುಗಳು ರೈಮಿಂಗ್ ವರ್ಡ್ಸ್ ಆಗಿವೆ. 7th question. The poem celebrates both nature and the omnipotence of the creator. Can you suggest another title to the poem? ಇಲ್ಲಿ ಸರ್ವಶಕ್ತನಾಗಿರುವಂತಹ ದೇವರು ಮತ್ತು ಈ ಪ್ರಕೃತಿಯ ಬಗ್ಗೆ ಈ ಕವಿತೆಯಲ್ಲಿ ತಿಳಿಸಲಾಗಿದೆ. ನೀವು ಈ ಪದ್ಯಕ್ಕೆ ಅಥವಾ ಕವಿತೆಗೆ ಇನ್ನೊಂದು ಹೆಸರನ್ನು ಕೊಡಬೇಕೆಂದರೆ ಏನನ್ನು ಸೂಚಿಸುವಿರಿ ಅಥವಾ ಏನನ್ನು ಈ ಕವಿತೆಯ ಬಗ್ಗೆ ಹೇಳುವಿರಿ? ಅದಕ್ಕೆ ಉತ್ತರ ಗಾಡ್ ಈಸ್ ಗ್ರೇಟ್. ಯಾಕೆಂದರೆ ಈ ಎಲ್ಲ ವಸ್ತುಗಳನ್ನು ಮಾಡಿರುವಂಥ ಆ ದೇವರು ದೊಡ್ಡವನಾಗಿದ್ದಾನೆ. Comprehension 2. Discuss the following questions in small groups and present your views to the class. ಇಲ್ಲಿ ನಿಮ್ಮ ಗೆಳೆಯರ ಗುಂಪಿನೊಂದಿಗೆ ಈ ಪ್ರಶ್ನೆಗಳನ್ನು ಚರ್ಚಿಸಿ ಮತ್ತು ನಿಮ್ಮ ಹೇಳಿಕೆಗಳನ್ನು ತಿಳಿಸಿ. ಮೊದಲ ಪ್ರಶ್ನೆ, ಆರ್ ಆಲ್ ದ ಥಿಂಗ್ಸ್ ಇನ್ ದ ವರ್ಲ್ಡ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್? ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ಪ್ರಕಾಶಮಾನ ಮತ್ತು ಸುಂದರವಾಗಿವೆ. ಆನ್ಸರ್, ಎಸ್, ಆಲ್ ದ ಥಿಂಗ್ಸ್ ಆರ್ ರಿಯಲಿ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್ ಇನ್ ದಿಸ್ ವರ್ಲ್ಡ್. Second question, do you agree with the poet's view that God has rightly made some human beings wealthy and others poor? ಈ ದೇವರ ದೃಷ್ಟಿಯಲ್ಲಿ ಇಲ್ಲಿ ಕೆಲವು ಜನರನ್ನು ಶ್ರೀಮಂತರಾಗಿಯೂ ಕೆಲವು ಜನರನ್ನು ಬಡವರಾಗಿಯೂ ಮಾಡಲಾಗಿದ್ದು ನಿಮಗೆ ಸರಿ ಅನಿಸುತ್ತದೆ ಅಥವಾ ನೀವು ಅದನ್ನು ಒಪ್ಪಿಕೊಳ್ಳುವಿರಿ? ಎಸ್, ಐ ಅಗ್ರಿ ವಿತ್ ದ ಪೋಯೆಟ್. ಅದು ನಿಮ್ಮ ಹೇಳಿಕೆ ಬೇರೆಯಾಗಿದ್ದಲ್ಲಿ ನೀವು ಬೇರೆ ಹೇಳಿಕೆಯನ್ನು ಇಲ್ಲಿ ಬರೆಯಿರಿ. ಥರ್ಡ್ ಕ್ವೆಶ್ಚನ್, ಕ್ಯಾನ್ ವಿ ಜಸ್ಟಿಫೈ ದ ಇನ್ಇಕ್ವಾಲಿಟೀಸ್ ದ್ಯಾಟ್ ಎಕ್ಸಿಸ್ಟ್ ಇನ್ ದ ಸೊಸೈಟಿ? ಇಲ್ಲಿ ಈ ಸಮಾಜದಲ್ಲಿರುವಂತಹ ಅಸಮಾನತೆಗಳನ್ನು ನೀವು ದಾಖಲಿಸಿ ಅಥವಾ ಒಪ್ಪಿಕೊಳ್ಳುತ್ತೀರಾ ಎನ್ನುವುದನ್ನು ಈ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಮ್ಯಾನ್ಸ್ ಲೈಫ್ ಆನ್ ಅರ್ತ್ ಈಸ್ predestined by God. God judges many by his deeds and bless him with a right life. Fourth question, how do you think poverty can be eliminated? Fourth question, how do you think poverty can be eliminated? ನೀವು ಹೇಗೆ ವಿಚಾರಿಸುತ್ತೀರಿ ಈ ಬಡತನವನ್ನು ನಿರ್ಮೂಲನೆ ಮಾಡಬಹುದು ಅಥವಾ ಬಡತನ ನಿರ್ಮೂಲನೆ ಆಗುತ್ತದೆ ಎಂದು? ಪಾವರ್ಟಿ ಕ್ಯಾನ್ ಬಿ ಎಲಿಮಿನೇಟೆಡ್ ಬೈ ಹಾರ್ಡ್ ವರ್ಕ್ ಆಫ್ ಎ ಪರ್ಸನ್. ಒಬ್ಬ ವ್ಯಕ್ತಿಯ ಕಠಿಣ ಶ್ರಮದಿಂದ ಈ ಬಡತನ ನಿರ್ಮೂಲನೆಗೊಳ್ಳುತ್ತದೆ. ಮ್ಯಾನ್ ಮಸ್ಟ್ ಹ್ಯಾವ್ ಎ ಗೋಲ್ ಆ್ಯಂಡ್ ಹಿ ಅರೈಸ್ ಆ್ಯಂಡ್ ಸ್ಟಾಪ್ ಇಟ್ ನಾಟ್ ಟಿಲ್ ದ ಗೋಲ್ ಇನ್ ಅಚೀವ್ಡ್. ವ್ಯಕ್ತಿ ಒಂದು ಗುರಿಯನ್ನು ಇಟ್ಟುಕೊಳ್ಳಬೇಕು ಮತ್ತು ಆ ಗುರಿಯ ಮುಟ್ಟುವವರೆಗೆ ನಿಲ್ಲದೆ ನಿರಂತರವಾಗಿ ತನ್ನ ಕಠಿಣ ಪರಿಶ್ರಮವನ್ನು ಹಾಕುತ್ತಿರಬೇಕು. Fill in the blanks to get a brief summary of the poem. This poem tells us how great God is. He has given us eyes to see and ears to listen and lips to tell. God controls the rich and the poor. He has made everything and has made all things wonderful. Thank you.